ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನೀರುಳ್ಳಿ ಬಜ್ಜಿ ಮಾಡೋದನ್ನು ತೋರಿಸ್ತಿದ್ದೀನಿ. 10 ಮಿನಿಟ್ಸಲ್ಲಿ ನಿಮಗೆ ನೀರುಳ್ಳಿ ಬಜ್ಜಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಆನಿಯನ್, ಚಿಲ್ಲಿ, ಕರಿ ಲೀವ್ಸ್, ಜೀರಾ ಮತ್ತು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೀರುಳ್ಳಿ ಹಚ್ಕೊಂಡಿಟ್ಕೊಂಡಿರೋದನ್ನು ಅದನ್ನು ಉದುರುದ್ರಾಗಿ ಬಿಡಿಸ್ಕೊಂಡಿಟ್ಕೋಬೇಕು. ನೋಡಿ, ನಾನು ಕೂಡ ಚೆನ್ನಾಗಿ ಬಿಡಿಸ್ತಾ ಇದ್ದೀನಿ. ಅದು ಕೂಡ ಹಚ್ಚಿಟ್ಟಿರುವ ನೀರುಳ್ಳಿ. ನಾನು ನೀರುಳ್ಳಿ ತೊಗೊಂಡಿರುವಷ್ಟು ಕ್ವಾಂಟಿಟಿಯಷ್ಟು ಕಡಲೆ ಹಿಟ್ಟು ಎಷ್ಟು ಹಾಕಬೇಕಂತ ಅಷ್ಟು ತೊಗೊಂಡಿದ್ದೀನಿ. 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ತುಂಬ ನೀರುಳ್ಳಿ ತೊಗೊಂಡಿದ್ದೀನಲ್ಲ, ಅದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಯೂಸ್ ಮಾಡಲಿಕ್ಕಿಲ್ಲ. ನಾವು ನೀರುಳ್ಳಿಯೆಲ್ಲ ನೀರು ಬಿಡ್ತದೆ. ಇವಾಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಕಲಿಸ್ಕೋಬೇಕು. ಅದು ಸ್ವಲ್ಪ ನೀರು ಬಿಡ್ತದೆ ನೋಡ್ಕೋಬೇಕು ಕಲಿಸುವಾಗ. ಇವಾಗ ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಉದುರುದ್ರಾಗಿ ಬರಬೇಕು. ತುಂಬ ನೀರು ಕೂಡ ಆಗಬಾರ್ದು. ನೀರುಳ್ಳಿ ನೀರು ಜಾಸ್ತಿ ಕೂಡ ಬಿಡಬಾರ್ದು. ಮತ್ತು ಒಂಚೂರು ಕಡಲೆ ಹಿಟ್ಟು ಬೇಕಾದರೆ ಒಂಚೂರು ಹಾಕೋಬೋದು. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಇವಾಗ ನೀರುಳ್ಳಿ ಬಜ್ಜಿ ಮಾಡಲಿಕ್ಕೆ ರೆಡಿಯಾಗಿದೆ. ಕಲಿಸ್ಕೊಂಡಿರೋದೆಲ್ಲ ಕರೆಕ್ಟಾಗಿದೆ. ಇವಾಗ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅದು ಬಿಸಿಯಾಗಿತ್ತು ಅಂತ ನಾವು ಒಂದು ನೀರುಳ್ಳಿ ಹಾಕಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಅದು. ಆಮೇಲೆ ನಾವು ನೆಕ್ಸ್ಟ್ ಹಾಕ್ಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ನಾನು ನೀರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ನೋಡಿ, ಉದುರುದ್ರಾಗಿ ಎಣ್ಣೆ ಬಾಣಲಿ ಬಿಡಬೇಕು. ಅದು ಅಂಟ್ಕೋಬಾರ್ದು, ಉದುರುದ್ರಾಗಿ ಬಿಡಬೇಕು. ಆವಾಗದು ಚೆನ್ನಾಗಿ ಬರುತ್ತೆ. ನೀರುಳ್ಳಿ ಬಜ್ಜಿ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ ನೋಡಿ.